ಕನ್ನಡದ ಆಡಿಷನ್ನಲ್ಲಿ ಎಲ್ಲರ ಮನಕ್ಕಿದ್ದ ಬೀದರ್ನ ದಿವ್ಯಾಂಜಲಿಗೆ ಸಿಕ್ಕಿದ್ದು ಗೋಲ್ಡನ್ ಟಿಕೆಟ್ ಪಡೆದ ಬೀದರ್ನ ದಿವ್ಯಾಂಜಲಿ ಖುಷಿಯಿಂದ ಕುಣಿದಾಡಿದ್ರು. ಆದರೆ ದಿವ್ಯಾಂಜಲಿ ಕತೆ ಕೇಳಿದ್ರೆ ತಾವು ಕೂಡ ಕಣ್ಣೀರಾಗ್ತೀರಾ. ಇದು ಕರಾಟೆ ಕಿಂಗ್ ಶಂಕರ್ ನಾಗ್ ರವರ ಅನಾಥ ಮಗುವಾದೆ ಸಾಂಗ್ ರೀತಿಯನ್ನೇ ಹೋಲುವ ದಿವ್ಯಾಂಜಲಿ ಕತೆ. ಬೀದರ್ನ ದಿವ್ಯಾಂಜಲಿ ಆಡಿಷನ್ನಲ್ಲಿ ಕೊಟ್ಟಿದ್ದ ಉಚ್ಚಿ ಪಾತ್ರ ಎಲ್ಲರನ್ನೂ ಮಗ್ನರಾಗಿಸಿತ್ತು. ಉಚ್ಚಿ ಪಾತ್ರದಲ್ಲಿ ತರುಣ್ ಸುಧೀರ್ ಅವರನ್ನ ನನ್ನ ಗಂಡ ಇದ್ದ ಹಾಗೆ ಇದೆಯಾ ಅಂತ ಹೇಳಿ ಎಲ್ಲರನ್ನ ನಗಿಸ್ತಾರೆ. ಅದಾದ ಕೆಲವೇ ಸೆಕೆಂಡ್ಗೆ ಒಂದು ತೊಟ್ಟಿಯಲ್ಲಿ ಬಿದ್ದಂತ ಮಗುವನ್ನು ಎತ್ತಿಕೊಂಡು ನಾನು ಇದನ್ನು ಸಾಕ್ತೀನಿ ಎನ್ನುವಂತ ಸ್ಕ್ರಿಪ್ಟ್ ಮಾಡ್ತಾರೆ. ಸ್ಕ್ರಿಪ್ಟ್ ನೋಡಿ ಖುಷಿಪಟ್ಟ ಜಡ್ಜಸ್ಗಳಿಗೆ ಶಾಕ್ ಆಗಿದ್ದು ಇದು ದಿವ್ಯಾಂಜಲಿ ಬಾಳಲ್ಲಿ ನಡೆದಿರುವ ಘಟನೆ ಅಂತ. ಇದು ಕತೆ ಅನಿಸಿದ್ರು ನಿಜಾನೇ. ದಿವ್ಯಾಂಜಲಿ ಬೆಳೆದಿದ್ದು ಬೀದರ್ನ ಬಾಲ್ಕಿ ಮಠದಲ್ಲಿ. ಬಸವಲಿಂಗಪ್ಪ ಎನ್ನುವರಿಗೆ ಡಾಕ್ಟರ್ ಈ ಮಗುವನ್ನ ಕೊಡ್ತಾರಂತೆ. ಮಠದಲ್ಲಿರುವಂತ ಒಂದು ಹೆಂಗಸು ದಿವ್ಯಾಂಜಲಿ ದೊಡ್ಡವರಾದ ಮೇಲೆ ನೀನು ಕೂಡ ಒಂದು ತೊಟ್ಟಿಯಲ್ಲಿ ಸಿಕ್ಕಿದ್ದು ಎಂದು ಹೇಳ್ತಾರಂತೆ. ಇದನ್ನು ಕೇಳಿದ ಜಡ್ಜಸ್ಗಳಿಗೆ ಮತ್ತು ಬಂದಿದ್ದಂತಹ ಕಂಟೆಸ್ಟೆಂಟ್ಗಳಿಗೆ ಒಂದು ರೀತಿಯ ಶಾಕ್ ಆಗಿತ್ತು. ಆದರೆ ಇದನ್ನೆಲ್ಲ ಎದುರಿಸುತ್ತಿರುವ ದಿವ್ಯಾಂಜಲಿ ನಿಮಗೆ ಒಬ್ಬ ತಂದೆ ತಾಯಿ ಇದ್ದರೆ ನಮಗೆ 108 ಜನ ತಂದೆ ತಾಯಿ ಇದ್ದಾರೆ ಅಂತ ಸ್ಪೋರ್ಟಿವ್ ಆಗಿ ಹೇಳ್ತಾರೆ. ದಿವ್ಯಾಂಜಲಿ ಅವರು ತಾವು ಅನಾಥ ಎಂಬ ಪರಿವೇ ಇಲ್ಲದೆ ಖುಷಿಯಿಂದ ಕುಣಿದಾಡಿದ್ರು. ರಮೇಶ್ ರವರ ಕಾಲಿಗೆ ಬಿದ್ದು ನಿಶ್ವಿಕಾ ಮತ್ತು ಪ್ರೇಮರವರನ್ನು ತಪ್ಪಿಕೊಂಡು ಖುಷಿಯಿಂದ ಕುಣಿದಾಡಿದ ಬೀದರ್ನ ದಿವ್ಯಾಂಜಲಿ ಅವರಿಗೆ ನಾವು ಕೂಡ ಆಲ್ ದ ಬೆಸ್ಟ್ ಹೇಳೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.